ತಿಳ್ಕೊಂಡು ನಾನು ಎಲ್ಲ ನಾವು ಅವ್ರ ಮೇಲೆ ನಂಬ್ಕೊಂಡಿರೋ ಸರ್ ನಾವು. ಈಗ ಚಿಕ್ಕ ಮಕ್ಕಳು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಗಿರಿಯವನಿದ್ದಾರೆ 6ನೇ ಕ್ಲಾಸ್ ಅವನು ನಾನು ಹೋಗಿ ಜಡ್ಜಿ ಆಗ್ಬಿಟ್ಟು ನ್ಯಾಯ ಕೊಡಿಸ್ತೀನಿ ನಮ್ಮ ಅಪ್ಪನಿಗೆ ಅಂತ ಹೋಗ್ಬಿಟ್ಟಲ್ಲ ಸರ್. ಹಾಸ್ಟೆಲಲ್ಲಿ ಓದ್ತಾ ಇರೋದು ಅಬ್ದುಲ್ ಕಲಾಂ ಹಾಸ್ಟೆಲಲ್ಲಿ ನಂಜನಗೂಡಿಗೆ ಹೋಗ್ಬಿಟ್ಟು ಹೇಳಿದ್ರು ನಮ್ಮ ಪಪ್ಪ ಜಡ್ಜ್ ಹೊಡ್ಕೊಂಡು ಯಾವಾಗ ಅವ್ನು ಜಡ್ಜ್ ಆಗೋದು ಆ ಗಂಟ ನಾವು ಬದುಕ್ತೀವ, ಆ ಗಂಟ ಅವನ್ನ ಬದುಕ್ತೇವ ಸರ್ ನಾವು. ಇವನಿಗೆ ಆಗಿನ ಸರ್ ನೋಡ್ಕೊಳ್ಳೋದು, ಇವನು ನನ್ನ ಮೇಲೆ ಬಂದು ಡಿಪೆಂಡ್ ಆಗ್ಬಿಟ್ಟವನೇ. ನಮ್ಮದು ಏನು ಬದುಕು, ನಮ್ದು ಏನು ಚೆನ್ನಾಗಿ ಎಲ್ಲ ನಮ್ಮ ತಮ್ಮನೇ ನೋಡ್ಕೋತಿದ್ದು ನಮ್ಮ ಬದುಕು. ನಾನು ಎಲ್ಲ ನಿಮಗೆ ನೋಡ್ಕೋತೀನಿ ಅಂದ್ಕೊಂಡು ಇವತ್ತಿಲ್ಲ ಸರ್, ನಮಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಸರ್, ಯಾರು ಇಲ್ದಂಗ. ಓಕೆ ಸರ್. ಹಾಂ 10 ವರ್ಷ ಗ್ರಾಮ ಪಂಚಾಯತಿಲಿ ಸದಸ್ಯರಿದೆ ಸರ್. ಭಾರಿ ಒಳ್ಳೆ ಜನ, ಬಡವರಿಗೆಲ್ಲ ಭಾರಿ ಸಪೋರ್ಟು. ಅಂತರನೇ ಇವ್ರು ಕೊಲೆ ಮಾಡ್ಯವ್ರು. ಇದು ಎಲ್ಲ 3ನೇ ಸರಿ ಗಲಾಟಿದು, 3ನೇ ಸರಿಗೆ ಕೊಲೆ ಮಾಡ್ಯವ್ರು ಅವರು. ಅವ್ರನ್ನ ಭಾರಿ ಶಿಕ್ಷೆ ಕೊಡ್ಬೇಕು ಬುದ್ಧಿ ನೀವು. ಯಾವ ರೀತಿ ಸ್ಪಂದಿಸ್ತಾ ಇದ್ರು ಜನಗಳಿಗೆ? ಯಾವ ಥರ ಅಂದರು ಮಂಡಲ ಪಂಚಾಯತಿಲಿ ಏನು ಸೌಲಭ್ಯ ಇರಲಿ ಏನಿರಲಿ, ಜನಗಳು ನ್ಯಾಯ ನಿಗದಿ ಟೇಸಿನ ಪಾಸಿನ 2 ಗಂಟೆ ಆಗಲಿ ಹೋಗೋರು. ರೈತರಿಗೆ ಭಾರಿ ಸಪೋರ್ಟು, ಒಳ್ಳೆ ಹೆಲ್ಪ್ ಮಾಡ್ತಿರೋ? ಭಾರಿ ಹೆಲ್ಪು. ನಮ್ಮೂರಲ್ಲಿ ಇಂಥ ಜನ ಯಾರು ಇಲ್ಲ. ನೀವು ಅವ್ರ ಯಾವ ಥರ ನೋಡ್ಕೊತೀರೋ ನಿಮ್ಮನ್ನ ಬಂದಾಗ? ಅವ್ರು ನನಗೆ ನಮ್ಮ ಕಂಡ್ರೆ ನಮ್ಮ ಜನನೇ ಆಗಲಿ ಯಾರನ್ನೇ ಆಗಲಿ ಭಾರಿ, ನಮ್ಮ ಮನೆಯಲ್ಲಿ ಅಂದರೆ ಯಾರನ್ನೇ ನ್ಯಾಯ ಆದರೆ ಬಿಟ್ಟು ಕೊಡ್ತಿಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ರು ಹಂಗಾರೆ? ಭಾರಿ ಒಳ್ಳೆ ಜನ.